ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಕ್ಕಳದ್ದು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ. ಅಲ್ಲಿಗೆ ಹೋಗ್ಬೇಕಂತ ಬೇಗ ಚಕ ಅಂತ ಅಡುಗೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಪುಲಾವ್ ಉರ್ವಟಾಣ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಎಲ್ಲ ಭಾಜಿಗಳನ್ನ ಅಂದರೆ ತರಕಾರಿಗಳನ್ನ ಎಲ್ಲ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಪುಲಾವರ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ನೀರೆಲ್ಲ ಪೂರ್ತಿ ತೆಗೆದು ಫ್ರೈ ಮಾಡಿಟ್ಕೊಂಡು ಆಚೆಗೆ ಬೆಳ್ಳುಳ್ಳಿ, ಶುಂಠಿ 1-2 ಇಂಚಷ್ಟು, ನೆಕ್ಸ್ಟು ಒಂದು 3-4 ಮೆಣಸಿನ್ಕಾಯಿ ನಿಮಗೆ ಖಾರ ತಕ್ಕನಾಗಿ ಎಷ್ಟು ಬೇಕಷ್ಟು, ನೆಕ್ಸ್ಟು ಸ್ವಲ್ಪ ಪುದೀನ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಅಂದರೆ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾನು ಬರೋ ತನಕ ವೆಯ್ಟ್ ಮಾಡ್ತಾ ಇರ್ತೀರ ತಾನೇ. ಟಕ್ಕಂತ ಹೋಗಿ ಟಕ್ಕಂತ ಬಂದೆ. ರೆಡಿ. ಇಷ್ಟು ಗ್ರೈಂಡ್ ಆದರೆ ಸಾಕು, ಜಾಸ್ತಿ ಗ್ರೈಂಡ್ ಆಗೋದು ಬೇಕಾಗಿಲ್ಲ. ಓಕೆ, ಬನ್ನಿ ನೆಕ್ಸ್ಟ್. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಬೇಕಷ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ನೀವು ಬಾಜಿ ಜಾಸ್ತಿ ಇದ್ದರೆ ಪಲ್ಯ ಜಾಸ್ತಿ ಯೂಸ್ ಮಾಡಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಬಿಡಬೇಕು. ಸ್ವಲ್ಪ ರೆಡ್ ಕಲರ್ ರೆಡ್ಡಿಶ್ ಆಗಿ ಬರುತ್ತೆ. ರೆಡ್ಡಿಶ್ ಅಂದರೆ ಬ್ರೌನಿಶ್ ಆಗಿ ಬರುತ್ತೆ. ಅದು ಬರೋ ತನಕ ಫ್ರೈ ಮಾಡಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಪ್ಯೂರಿ ಹಾಕಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಅದು ಪ್ಯೂರಿ ಮಾಡಿಕೊಂಡು ಅದನ್ನು ಹಾಕಿದ್ಮೇಲೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋ ತನಕ ಕೆಳಗೋ ತನಕ ಚೆನ್ನಾಗಿ ಅದನ್ನ ಕೈ ಬಿಡ್ದಿರೋ ಥರ ಮಾಡ್ತಾಯಿರಿ. ಚೆನ್ನಾಗಿ ಅದು ಎಣ್ಣೆ ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಎಷ್ಟು ಚೆನ್ನಾಗಿ ಎಣ್ಣೆ ಮೇಲೆ ಕಾಣಿಸ್ತಾ ಇದೆ. ಅದಕ್ಕೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಿದ್ದು ಮಾತ್ರ ಈ ಥರ ಎಣ್ಣೆ ಮೇಲೆ ತೇಲುತ್ತೆ. ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟ್ ಇದು ಬಾಜಿ ಹಾಕೋಣ, ತರಕಾರಿಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋ ತನಕ ಬೇಯಿಸ್ಕೊಳ್ಳೋಣ. ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಯಾಕಂದರೆ ನಾನು ಇಲ್ಲಿ ಕಾಯಿ ಹಾಲು ಬಿಡ್ತಾಯಿಲ್ಲ, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಸುಕ್ಕ ಥರ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ತಳ ಹಿಡಿಯುತ್ತೆ ಅನ್ನೋ ಥರ ಇದ್ದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಟೊಮೊಟೊ ಪ್ಯೂರಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲೇ ಅದು ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡಿ ಚೆನ್ನಾಗಿ ಕಾಣ್ತಿದೆಲ್ಲ. ಓಕೆ, ಇವಾಗ ಏನಾದರೂ ಒಂದು ಮುಚ್ಚೋಣ. ಅದು ಬೇಯ್ತಾ ಇರಲಿ, ಅದ್ರ ಪಾಡಿಗದು. ನಾನು ನೆಕ್ಸ್ಟು ಈ ಕಡೆ ಚಪಾತಿ ಮಾಡ್ಕೊಬೇಕು. ಟೈಮ್ ಆಗೇ ಹೋಯಿತು ಆಲ್ರೆಡಿ. ಮಕ್ಕಳನ್ನ ಬೆಳೆ ಕರ್ಕೊಂಡು ಹೋಗಬೇಕು. ನೋಡಿ ಕುದೀತಾ ಇದೆ ಅಲ್ಲ, ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ 2-3 ಸಲ ಮಿಕ್ಸ್ ಮಾಡಿದ್ದೆ ನಾನು. ನೆಕ್ಸ್ಟ್ ಕಸ್ತೂರಿ ಮೆಥಿ ಹಾಕೋಣ. ನಾನಿಲ್ಲಿ ಕಸ್ತೂರಿ ಮೆಥಿ ಬಳಸ್ತಾ ಇದ್ದು ಎವರೆಸ್ಟ್ ಅವ್ರದ್ದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಕ್ರಷ್ ಮಾಡಿ ಹಾಕೋಣ. ಸಕ್ಕತ್ತಾಗಿರುತ್ತೆ ಮಾತ್ರ. ಯಾವುದೇ ಅದರ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಕಸ್ತೂರಿ ಮೆಥಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರೂ ನಡೆಯುತ್ತೆ, ಮೀಡಿಯಮಲ್ಲಿ ಹಾಕಿದ್ರೂ ನಡೆಯುತ್ತೆ. ಒಟ್ಟಿಗೆ ಎಣ್ಣೆಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಓಕೆ, ಇದೊಂದು ಸಲ ಮಿಕ್ಸ್ ಮಾಡಿ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕೋಣ. ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾ ಇರೋದು. ನಾನು ಮತ್ತೆ ಮನೆಯಲ್ಲೇ ಮಾಡಿಕೊಟ್ಟಿರೋದು. ಗರಂ ಮಸಾಲ ನಾವು ಮನೆಯಲ್ಲೇ ಮಾಡ್ತೀವಿ. ಗರಂ ಮಸಾಲ ಮನೆಯಲ್ಲೇ ಮಾಡಿಕೊಟ್ಟಿರೋದು ಅವರು. ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಸಕ್ಕತ್ತಾಗಿದೆ ಮಾತ್ರ. ಎಷ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಇಡ್ತೀನಿ. ಇನ್ನೊಂದು 5 ನಿಮಿಷ ಬೇಯಿದ್ರೆ ಅದು ಆಗೋಗ್ಬಿಡುತ್ತೆ.
ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಆ ಚಪಾತಿಗೂ ಆ ಬಾಜಿಗೂ. ಸಕ್ಕತ್ತಾಗಿದೆ ಆ ಪಲ್ಯ ಮಾತ್ರ. ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ, ಅಷ್ಟು ರುಚಿಯಾಗಿದೆ, ಖಾರ ಇಲ್ಲ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಬಂದಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ಚೆನ್ನಾಗಿಲ್ವಾ ಅಂತ ಕಮೆಂಟಲ್ಲಿ